ದೆಹಲಿಯ ಕೆಂಪುಕೋಟೆಯ ಲಾಲ್ ಚೌಕ್ ಬಳಿ ನಿನ್ನೆ ಸಾಯಂಕಾಲ 7 ಗಂಟೆ ಸುಮಾರಿಗೆ ಸಂಭವಿಸಿದಂತಹ ಕಾರ್ ಸ್ಫೋಟ. ಈ ಪ್ರಕರಣದ ತನಿಖೆ ಈಗ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಹಲವಾರು ವಿಚಾರಗಳನ್ನು ಈಗಾಗಲೇ ತನಿಖಾ ಸಂಸ್ಥೆಗಳು ಕಂಡುಕೊಂಡಿವೆ. ದೆಹಲಿ ಆತ್ಮಾಹುತಿ ದಾಳಿಗೆ ಮಹಿಳಾ ಡಾಕ್ಟರ್ ಲಿಂಕ್ ಕಂಡು ಬರ್ತಾ ಇದೆ. ಆತ್ಮಾಹುತಿ ಸ್ಫೋಟದಲ್ಲಿ ಮಹಿಳಾ ವೈದ್ಯೆಯ ಪಾತ್ರ ಇದೆ ಅಂತ ನಿನ್ನೆ ಬಂಧನಕ್ಕೊಳಗಾದ ವೈದ್ಯೆ ಶಾಹೀನ್ ವಿಚಾರಣೆ ನಡೀತಾ ಇದೆ. ಸ್ಫೋಟದಲ್ಲಿ ಡಾಕ್ಟರ್ ಶಾಹೀನ್ ಪಾತ್ರದ ಬಗ್ಗೆ ತನಿಖೆ ನಡೀತಾ ಇದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಡಾಕ್ಟರ್ ಶಾಹೀನ್ಗೆ ಜೈಷ್-ಇ-ಮೊಹಮ್ಮದ್ ಉಗ್ರ ಸಂಘಟನೆಯ ಲಿಂಕ್ ಇದೆಯಂತೆ. ಸೊ ಹಾಗಾಗಿ ಶಾಹೀನ್ ಕಾರಿನಲ್ಲಿ AK-47 ವಶಪಡಿಸಿಕೊಂಡಿದ್ದರು ನಿನ್ನೆ ಪೊಲೀಸರು. ದೆಹಲಿ ಆತ್ಮಾಹುತಿ ದಾಳಿಗೆ ಮಹಿಳಾ ಡಾಕ್ಟರ್ ಲಿಂಕ್. ನೋಡಿ, ಬಹುತೇಕರು ವೈದ್ಯರು ಈ ಪ್ರಕರಣದ ಲಿಂಕ್ ಇರ್ತಕ್ಕಂಥದ್ದು. ಡಾಕ್ಟರ್ ಉಮರ್ ಇರಬಹುದು, ಡಾಕ್ಟರ್ ಶಾಹೀನ್ ಇರಬಹುದು, ಎಲ್ಲ ವೈದ್ಯರು. ಆದರೆ ಅವರು ಪ್ಲ್ಯಾನ್ ಮಾಡಿದ್ದು ಮಾತ್ರ ವಿಧ್ವಂಸಕ ಕೃತ್ಯಗಳಿಗೆ. ಸೊ ಶಾಹೀನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಈಗ ಸದ್ಯಕ್ಕೆ ಕಲೆ ಹಾಕಲಾಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ಟಾರೆ ಇವರ ಉದ್ದೇಶ ಇದ್ದಿದ್ದು ದೇಶದ ಹಲವೆಡೆ ವಿಧ್ವಂಸಕ ಕೃತ್ಯವನ್ನು ಎಸಗಬೇಕು ಅಂತಕ್ಕಂಥದ್ದು. ಬಟ್ ಇವರಿಗೆ ಸಂಘಟನೆಗಳು ಯಾರ್ಯಾರು ಬೆಂಬಲವನ್ನು ಕೊಟ್ಟಿದ್ರು, ಯಾರು ಸ್ಫೋಟಕಗಳನ್ನು ಇವರಿಗೆ ಸರಬರಾಜು ಮಾಡಿದ್ರು, ಈ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನು ಈಗ ಸದ್ಯಕ್ಕೆ ಕಲೆ ಹಾಕಬೇಕಿದೆ. ನಿನ್ನೆ ಅಷ್ಟೇ ಬಂಧನಕ್ಕೊಳಗಾಗಿದ್ದು ವೈದ್ಯೆ ಡಾಕ್ಟರ್ ಶಾಹೀನ್. ಆಕೆಯ ಕಾರ್ನಲ್ಲಿ AK-47 ಕೂಡ ಸಿಕ್ಕಿತ್ತು. ಹಾಗಾಗಿ ದೆಹಲಿ ಆತ್ಮಾಹುತಿ ದಾಳಿಗೆ ಮಹಿಳಾ ಡಾಕ್ಟರ್ ಲಿಂಕ್ ಕೂಡ ಇರಬಹುದು. ಈ ಡಾಕ್ಟರ್ ಉಮರ್, ಡಾಕ್ಟರ್ ಶಾಹೀನ್ ಇವರೆಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ಇದ್ದವರು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಡಾಕ್ಟರ್ ಶಾಹೀನ್ ಈ ಸ್ಫೋಟ ಪ್ರಕರಣದ ಲಿಂಕ್, ಈ ಅನುಮಾನ ಬರೋದಕ್ಕೆ ಕಾರಣ ಏನು, ಏನೇನು ಡೆವಲಪ್ಮೆಂಟ್ಸ್ ಆಗಿತ್ತು ಆ ಸಂದರ್ಭದಲ್ಲಿ ಅಂತ? ನೋಡಿ ಅರವಿಂದ್, ಜಮ್ಮು ಕಾಶ್ಮೀರದಲ್ಲಿ ಡಾಕ್ಟರ್ ಆದಿಲ್ ಅನ್ನುವಂತಹ ವ್ಯಕ್ತಿಯನ್ನು ಬಂಧಿಸಲಾಗುತ್ತೆ. ಆತನ ಬಳಿ AK-47 ಗನ್ ಸಿಗುತ್ತೆ ಮತ್ತು ಕೆಲವೊಂದಿಷ್ಟು ಜೀವಂತ ಗುಂಡುಗಳು ಸಿಗ್ತವೆ. ಆತನನ್ನು ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಆತ ಇಬ್ಬರ ಹೆಸರುಗಳನ್ನು ಹೇಳ್ತಾನೆ. ಲಕ್ನೋದಲ್ಲಿ ವೈದ್ಯೆಯಾಗಿರುವಂತಹ ಡಾಕ್ಟರ್ ಶಾಹೀನ್ ಮತ್ತು ಫರೀದಾಬಾದಲ್ಲಿ ವೈದ್ಯೆಯಾಗಿರುವಂತಹ ಡಾಕ್ಟರ್ ಮುಜಾಹಿಲ್, ಇವರಿಬ್ಬರ ಹೆಸರನ್ನು ಹೇಳ್ತಾನೆ. ಜಮ್ಮು ಕಾಶ್ಮೀರದ ಪೊಲೀಸರು ಫರೀದಾಬಾದ್ನ ಮೇಲೆ ರೈಡ್ ಮಾಡ್ತಾರೆ. ಅಲ್ಲಿ ಡಾಕ್ಟರ್ ಮುಜಾಹಿಲನ್ನು ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ತನಿಖೆ ನಡೆಸಬೇಕಾದಂಥ ಸಂದರ್ಭದಲ್ಲಿ ಡಾಕ್ಟರ್ ಮುಜಾಹಿಲ್ ಬಳಿ ಒಂದು ಕಾರ್ ಇರುತ್ತೆ. ಆ ಕಾರ್ನಲ್ಲಿ AK-47 ಗನ್ ಸಿಗುತ್ತೆ. ಆ ಕಾರ್ನ ಡೀಟೇಲ್ಸನ್ನು ತೆಗೆದು ನೋಡಿದಂಥ ಸಂದರ್ಭದಲ್ಲಿ ಅದು ಡಾಕ್ಟರ್ ಶಾಹೀನ್ಗೆ ಸೇರಿದಂತಹ ಕಾರ್ ಆಗಿರುತ್ತೆ. ಡಾಕ್ಟರ್ ಶಾಹೀನ್ ಲಕ್ನೋದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಸೊ ಅವರು ಡಾಕ್ಟರ್ ಮುಜಾಹಿಲ್ ಜೊತೆಗೆ ಸಂಪರ್ಕವನ್ನು ಹೊಂದಿದ್ದಾರೆ. ಅಂದರೆ ಅವ್ರಿಗೂ ಮತ್ತು ಈ ಒಂದು ಸಂಘಟನೆಗೂ ಕೂಡ ಯಾವುದಾದ್ರೂ ಲಿಂಕ್ ಇದೆಯಾ ಅನ್ನುವಂಥ ಲೆಕ್ಕಾಚಾರದ ಮೇಲೆ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಅವರನ್ನು ವಿಚಾರಣೆಗೆ ಒಳಪಡಿಸುವಂಥ ಕೆಲಸಗಳು ಕೂಡ ಆಗ್ತವೆ. ಹಾಗೆ ವಿಚಾರಣೆ ನಡೆಸಬೇಕಾದಂಥ ಸಂದರ್ಭದಲ್ಲಿ ಡಾಕ್ಟರ್ ಶಾಹೀನ್ ಕೂಡ ಜೈಷ್-ಇ-ಮೊಹಮ್ಮದ್ ಸಂಘಟನೆಯ ಸಿಂಪಥೈಸರ್ ಮತ್ತು ಅದರ ಐಡಿಯಾಲಜಿಯನ್ನು ಫಾಲೋ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಮತ್ತು ಅವರು ಡಾಕ್ಟರ್ ಉಮರ್ ಮತ್ತು ಡಾಕ್ಟರ್ ಮುಜಾಹಿಲ್ ಏನಿದ್ದಾರೆ ಅವರ ಜೊತೆಗೆ ಸಂಪರ್ಕದಲ್ಲಿರುವಂಥದ್ದು ಕೂಡ ಗೊತ್ತಾಗುತ್ತೆ. ಸೊ ಈ ಕನೆಕ್ಷನ್ ಹೀಗೆ ಎಸ್ಟಾಬ್ಲಿಷ್ ಆಗುತ್ತೆ. ಅಲ್ಲಿಗೆ ಶ್ರೀನಗರಿಂದ ಹಿಡಿದು ಲಕ್ನೋವರೆಗೂ, ಫರೀದಾಬಾದ್, ಡೆಲ್ಲಿ, ಹೀಗೆ ಎಲ್ಲ ಭಾಗದಲ್ಲಿ ಇರುವಂಥ ವೈದ್ಯರ ಜೊತೆಗೆ ಡಾಕ್ಟರ್ ಶಾಹೀನ್ ಸಂಪರ್ಕದಲ್ಲಿರುವಂಥದ್ದು ಕೂಡ ಗೊತ್ತಾಗುತ್ತೆ. ಅಲ್ಲಿಗೆ ಈ ಒಂದು ಡಾಕ್ಟರ್ ಭಯೋತ್ಪಾದನೆ ಏನಿದೆ ಆ ಭಯೋತ್ಪಾದನೆಯ ಭಾಗ ಕೂಡ ಡಾಕ್ಟರ್ ಶಾಹೀನ್ ಆಗಿರುವಂಥದ್ದು ಕೂಡ ಗೊತ್ತಾಗುತ್ತೆ. ಸೊ ಹೀಗಾಗಿ ದೆಹಲಿಯಲ್ಲಿ ನಡೆದಿರುವಂಥ ಘಟನೆಗೂ ಡಾಕ್ಟರ್ ಶಾಹೀನ್ಗೂ ಕೂಡ ಏನಾದರೂ ಸಂಬಂಧ ಇರಬಹುದಾದಂಥ ಸಾಧ್ಯತೆಗಳು ಇರುವಂಥ ಹಿನ್ನೆಲೆಯಲ್ಲಿ ಆಕೆಯನ್ನು ಕೂಡ ಈಗ ತೀವ್ರ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಅರವಿಂದ್.